ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಇಲ್ಲಿ ಬೆಳೆ ಬೇಯಿಸ್ಕೊಂತಾರೆ ಆಯ್ತಾ, ಯಾವುದೇ ಸ್ಟಾರ್ ವಾರ್ ಮಾಡಬೇಡ್ರಿ, ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಮೂವಿ ಮಾತ್ರ ಸೂಪರ್ ಆಗಿದೆ. ಪ್ರತಿ ಕನ್ನಡ ಮೂವಿ ಬೆಳೆಸಬೇಕು. ಕಿಚ್ಚ ಬಾಸ್ಗೆ ಇಲ್ಲ ಏನು ಹೇಳಕ್ಕಿಲ್ಲ. ಫಿಲಮ್ ಮುಗಿದ್ಮೇಲೆ ಮಾತಾಡೋಣ ನಾವೇ. ಫಿಲಮ್ ಅಣ್ಣ ಹೇಳಿದ್ದಾರೆ ಅವತ್ತೇ ಗೆದ್ದೆ ಗೆಲ್ಲುವ ಒಳ್ಳೆತನ ಅಂತ. ಆಲ್ರೆಡಿ ಫಿಲಮ್ ಚೆನ್ನಾಗಿದೆ, ಎಲ್ಲ ಬಂದು ನೋಡಿ ಅಷ್ಟೇ. ಬಾಸ್ ಹೇಳಿದ್ರು 25ಕ್ಕೆ ಬಾಕ್ಲು ತೊಡ್ತೀರಾ ಅಂತ. ತೊಟ್ಟಾರೆ ಅದು ಅಂತ ಬಾಕ್ಲಲ್ಲ, ಕದಾರಾಗೆ ತೊಟ್ಟಾರೆ. ಸೂಪರ್. ಅಣ್ಣ ಮಾತ್ರ ಆ್ಯಕ್ಟಿಂಗ್ ಮಾತ್ರ ಚಿಂದೆ ಮಾಡ್ಯಾರೆ. ಸುದೀಪ್ ಅಣ್ಣ ಅಭಿಮಾನಿಗೆ ಒಂದು ಥ್ರಿಲ್ ಕೊಟ್ಟಿದ್ರು, ಅದಕ್ಕಿಂತ ಡಬ್ಬಲ್ ಆಗೈತೆ. ಸೂಪರ್ ಅಣ್ಣ. ಮೂವಿ ಮಾತ್ರ ಚಿಂದೆ ಮಾಡ್ಯಾರೆ. ಅವ್ರ ಸ್ಟೈಲು, ಅವ್ರ ಗತ್ತು ಫೈಟು, ಡೈಲಾಗ್ ಮಾತ್ರ ಚಿಂದಾಗಿದ್ದಾವೆ ಸುದೀಪ್ ಅಣ್ಣಗೆ. ಸುದೀಪ್ ಅಣ್ಣ ಅಂಥ ಡೈಲಾಗ್ ಸುದೀಪ್ ಅಣ್ಣಗೆ ಬರಬೇಕಿತ್ತು. ಸೂಪರ್ ಆಯ್ತು ಮೂವಿ ಮಾತ್ರ. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಸುಮ್ಮನೆ ಇದು ಮಾಡೋದಲ್ಲ. ಬಂದು ಫಸ್ಟು ಕನ್ನಡ ಫಿಲಮ್ ನೋಡೋಕೆ ಕಲೀರಿ. ಅವ್ರ ಬಗ್ಗೆ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ, ಯಾಕಂದರೆ ಅವ್ರನ್ನ ಅಭಿನಯ ಚಕ್ರವರ್ತಿ ಅಂತ ಸುಮ್ಮನೆ ಕರೆಯಲ್ಲ. ಬಂದು ಕನ್ನಡ ಫಿಲಮ್ ನೋಡಿ. ಫಸ್ಟು ಸಾನ್ವಿ ಸುದೀಪ್ ಅವ್ರು ಹಾಡು ಮಾತ್ರ ಸಖತ್ತಾಗಿ ಆಡಿದ್ದಾರೆ. ಫಿಲಮ್ ಫಸ್ಟ್ ಹಾಫ್ ಸಖತ್ತಾಗೈತೆ, ಸೆಕೆಂಡ್ ಹಾಫ್ ಕಾಯ್ತಾ ಇದ್ದೀವಿ. ಒಳ್ಳೇದಾಗಲಿ. ಜೈ ಕಿಚ್ಚ ಬಾಸ್. ನೋಡ್ರಿ ಅಪ್ಪ, ಬೆಳಗಾವಿನಿಂದ ಬಂದ್ವಿ. ಪಿಕ್ಚರ್ ಮಾತ್ರ ಭಾಳ ಚಲೋ ಐತ್ರಿ ಅಪ್ಪ. ಬೆಂಕಿ ಅದ. ಮುಂಜಾನೆ ಲಘು ಬಂದ್ಸಲಕ್ಕ ತುಂಬಾ ಖುಷಿ ಐತ್ರಿ ಅಪ್ಪ. ಎಲ್ಲ ಸಪೋರ್ಟ್ ಮಾಡಿ, ಕಿಚ್ಚ ಬಾಸ್ಗೆ ಸಪೋರ್ಟ್ ಮಾಡಿ. ಬ್ರೋ ಮಸ್ತಾಗೈತೆ ಮೂವಿ ನೋಡಿ. ಟಿ ಶರ್ಟ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ವಿ ಮಸ್ತಾಗಿ. ಕಿಚ್ಚ ಫ್ಯಾನ್ಸ್ ಅಭಿಮಾನಿ. ಅವ್ರ ಹೇರ್ ಸ್ಟೈಲ್ ಮಾತ್ರ ಬೆಂಕಿ. ಮಸ್ತಾಗೈತೆ ಮೂವಿಯಲ್ಲಿ ಹೇರ್ ಸ್ಟೈಲ್ ಮಾತ್ರ ಅಷ್ಟೇ. ಸಾಂಗ್ ಚೆನ್ನಾಗಿದೆ, ಸೂಪರ್ ಆಗಿದೆ ಸಾಂಗ್ ಮಾತ್ರ. ಇದು ಮಸ್ತ್ ಮಲ್ಲೆ ಕಾಣೋ ಚೆನ್ನಾಗೈತೆ. ದಾದಾ ಯಾರು ಗೊತ್ತಾ, ಅದು ಮಸ್ತಾಗಿದೆ. ಸಾಂಗ್ ನಮ್ಮ ಬಾಸ್ ಮಗಳ ಆಡಿರೋ ಸಾಂಗು ಸೂಪರ್. ಅವ್ರ ವಾಯ್ಸ್ ಮಾತ್ರ ಸೂಪರ್, ಸಕ್ಕತ್ತಾಗಿ ಆಡ್ಯಾರ. ನಾವು ಈ ಥರ ಆಡ್ತಾರಂತೂ ನಮ್ಗೆ ಕನಸಲ್ಲ ಅಂದ್ಕೊಂಡಿರೋ. ಸಾಂಗ್ ಮಾತ್ರ ಸೂಪರ್ ಆಡ್ಯಾರ ಅಂತಿದ್ರು ಸಾನ್ವಿ ಸುದೀಪ್ಗೆ. ಬಂದು ನೋಡ್ರಿ ಸಾಂಗ್ನ, ಅಷ್ಟೇ ಹೇಳೋದು. ಎಷ್ಟೋ ಜನ ನಮ್ಮ ಬಾಸ್ ಮಗಳಿಗೆ ಕನ್ನಡ ಬರೋಲ್ಲ ಅಂತ ಕೊಚ್ಕೊಂತಿದ್ರು ಹೊರಗಡೆ. ಬಂದು ನೋಡ್ರಿ ಮೂವಿ, ಅದ್ರ ಹೋಗ್ತೀರಾ ನನ್ನ ಮಕ್ಕಳ. ಈಗ ಮಾತಾಡೋಕ್ಕೂ ಮುಂಚೆ ಸುದೀಪ್ ಅಣ್ಣ ಬಗ್ಗೆ ಮಾತಾಡೋಕ್ಕೂ ಮುಂಚೆ 100 ಸಲ ಎಷ್ಟೇ ಮಾಡಿ ಮಾತಾಡ್ರಿ. ಹೊರಗಡೆ ಇರೋದು ಕಿಚ್ಚನ ಅಭಿಮಾನಿ ಹೆಬ್ಬುಲಿ ಥರ ಇರೋದು. ಮಾತಾಡೋಕ್ಕೂ ಮುಂಚೆ 100 ಸತಿ ಎಷ್ಟೇ ಮಾಡಿ ಮಾತಾಡಬೇಕು. ಹೊರಗಡೆ ಎಷ್ಟೊಂದು ಜನ ನಾನೇ ಸಿಂಹ ಅಂತ ಎಷ್ಟೊಂದು ಜನ ಮೆರೀತಿದ್ದಾರೆ. ಸಿಂಹ ನಮ್ಮ ಬಾಸ್ ಕಿಚ್ಚನೇ. ಜೈ ಕಿಚ್ಚ ಬಾಸ್. ಮ್ಯಾಕ್ಸ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಮ್ಯಾಕ್ಸ್ ಅದೇ ಗತ್ತೆ ಬೇರೆ, ಇದು ಅದಕ್ಕಿಂತ ಟ್ರಿಬಲ್ ಆಗೈತೆ ಮೂವಿ. ಮತ್ತೆ ಆ ಗತ್ತು ಫೈಟು ಚಿಂದಾಗೈತೆ. ನಾವೇನು ಮ್ಯಾಕ್ಸಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಬಿಡಿ. ಆ ಫಿಲಮೇ ಬೇರೆ, ಈ ಫಿಲಮ್ ಬೇರೆ. ನಾವು ಹಂಗೆ ಅಂದ್ಕೊಂಡಿದ್ದೆ ಮ್ಯಾಕ್ಸ್ಗೂ ಇದಕ್ಕೂ ಸಂಬಂಧ ಐತೆ ಅದಕ್ಕೂ ಇದಕ್ಕೆ ಇಲ್ಲ, ಏನಿಲ್ಲ, ಟಚ್ಚೇ ಇಲ್ಲ ಬಿಡ್ರಿ. ಈ ಮೂವಿನೇ ಬೇರೆ, ಅದೇ ಬೇರೆ. ಅದೇ ಡೈರೆಕ್ಷನ್ ಒಬ್ಬರೇ ತಾನೆ, ಅದೇ ಕತೆ ಮತ್ತೆ ಚೇಂಜ್ ಮಾಡ್ಯಾರ. ಸೂಪರ್ ಆಗೈತೆ ಮೂವಿ. ಮತ್ತೆ ಗೋಬಾಡ್ ನನ್ನ ಮಕ್ಕಳು ಮಾಡ್ತಾರೆ ಬಿಡ್ರಿ. ಬೇರೆ ಜಗತ್ತಲ್ಲಿ ಒಳ್ಳೆಯವ್ರು ಇರ್ತಾರೆ, ಕೆಟ್ಟರು ಇರ್ತಾರೆ ಅಂತ. ನನ್ನ ಮಕ್ಕಳು ಒಳ್ಳೆಯವ್ರು ಬೇಕಾ ತಲೆ ಕೆಡ್ಸ್ಕೋಬೇಕು, ಕೆಟ್ಟವ್ರ ಬೇಕಾ ತಲೆ ಕೆಡ್ಸ್ಕೋಬಾರ್ದು. ಅವ್ರು ನನ್ನ ಮಕ್ಕಳು ಮಾಡಲಿ, ತಲೆನೇ ಕೆಡ್ಸ್ಕೋಬೇಡ್ರಿ. ನಮ್ಮ ಬಾಸ್ ಕಿಚ್ಚ ಮೆರೀತಾರೆ. ಅವ್ರು ಯಾವತ್ತಿದ್ದು ಮದಕರಿ ಥರನೇ ಇರ್ತಾರೆ ಅಂತಾರಲ್ಲಪ್ಪ. ನನ್ನ ಮಕ್ಳಿಗೆಲ್ಲ ತಲೆನೇ ಕೆಡ್ಸ್ಕೋಬೇಡ್ರಿ, ಓಕೆನಾ? ಜೈ ಕಿಚ್ಚ ಬಾಸ್. ಚೆನ್ನಾಗಿದೆ ಮೂವಿ, ಸಕ್ಕತ್ತಾಗಿದೆ. ಫಸ್ಟ್ ಹಾಫ್ ಸಕ್ಕತ್ತಾಗಿದೆ, ಸೆಕೆಂಡ್ ಹಾಫ್ ಇನ್ನೂ ನೋಡಲಿಲ್ಲ. ನೋಡಾದ್ಮೇಲೆ ಹೇಳ್ತೀವಿ. ಸಕ್ಕತ್ತಾಗಿದೆ, ಸೂಪರ್ ಆಗಿದೆ ಮೂವಿ ಮಾತ್ರ. ಎಲ್ಲರೂ ಬಂದು ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ, ಪೈರಸಿ ನಿಲ್ಲಿಸಿ ಅಷ್ಟೇ. ಹಾಂ, ಅದು ಒಂದು 2 ನಿಮಿಷ 3 ನಿಮಿಷ ಮಾಡ್ಬೋದು, ಅದು ಓಕೆ. ಪರ್ಮನೆಂಟಾಗಿ ಮಾಡ್ಬಿಟ್ಟು ಟೆಲಿಗ್ರಾಮಲ್ಲಿ ಹಾಕೋದೆಲ್ಲ ಪಾಪ ವರ್ಷಾನುಗಟ್ಲಿಂದ ಕಷ್ಟಪಟ್ಟು ಮಾಡಿರ್ತಾರೆ. ದಯವಿಟ್ಟು ಬಂದು ಥಿಯೇಟ್ರಲ್ಲೇ ನೋಡಿ, ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಷ್ಟೇ, ಇನ್ನೇನು ಕೇಳ್ಕೊಳಲ್ಲ. ಈ ಫ್ಯಾನ್ ವಾರು ಅದೆಲ್ಲ ಏನು ಬೇಕಾಗಿಲ್ಲ. ಯಾಕಂದರೆ ಎಲ್ಲರೂ ಕೆಲಸ ಮಾಡೋದು ಕನ್ನಡ ಇಂಡಸ್ಟ್ರಿಗೋಸ್ಕರನೇ. ಯಾರೇನು ಇದು ಬೇರೆ ಲ್ಯಾಂಗ್ವೇಜ್ ಏನು ಕೆಲಸ ಮಾಡಲ್ಲ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು. ಚೆನ್ನಾಗಿದೆ ಅಣ್ಣ. ಬಾಸ್ ಬಗ್ಗೆ ಮಸ್ತಾಗಿದೆ ಮೂವಿ. ಮಾರ್ಕ್ ಬಗ್ಗೆ ಮಾತಾಡಬೇಕಾದ್ರೆ ಮನ್ಸಲ್ಲಿ ಮಾತಾಡಬೇಕು ಅಂತ ಫಿಲಮಲ್ಲಿ ಹೇಳಿದ್ದಾರೆ. ಎಲ್ಲರಿಗೂ ಅದೇ ಹೇಳೋದು. ಫಿಲಮ್ ಬಂದು ಮನ್ಸಾರೆ ನೋಡಿ, ಸಕ್ಕತ್ತಾಗಿದೆ. ಎಲ್ಲ ಖುಷಿ ಪಡ್ತೀರಾ. ಒಳ್ಳೆ ಡ್ಯಾನ್ಸು, ಒಳ್ಳೆ ಸ್ಟೆಪ್ ಹಾಕಿದ್ದಾರೆ ಅಣ್ಣ. ಒಳ್ಳೊಳ್ಳೆ ಸಾಂಗ್ಸ್ ಇದೆ, ಎಲ್ಲ ಹಬ್ಬ ಮಾಡ್ಬೋದು. ಬನ್ನಿ ಫಿಲಮ್ ನೋಡಿ, ಖುಷಿ ಪಡಿ. ಥ್ಯಾಂಕ್ ಯು ಸರ್. ಸೂಪರಾಗಿದೆ ಮೂವಿ. ಚೇಂಜಸ್ ಇದೆ. ಅದು ಒಂದು 7:15 ಸ್ಟಾರ್ಟ್ ಆಗಿ 5 ಗಂಟೆ ಮುಗೀತದೆ. ಇದು ಸೂಪರ್ ಮೂವಿ, ಸಸ್ಪೆನ್ಸ್ ಆಗಿದೆ. ಮೂವಿ ಅಂತೂ ಅಲ್ಟಿಮೇಟು, ಮತ್ತು ಸಸ್ಪೆನ್ಸ್ ಅಂತೂ ಸೂಪರ್ ಆಗಿದೆ. ಏನು ನೋಡಬೇಕು ಅಂತ ಒಂದು ಖುಷಿ ಆಗುತ್ತೆ. ಮತ್ತು ಬಾಸ್ ಅಂತೂ ಆ್ಯಕ್ಟು, ಫೈಟ್ ಆಗಲಿ, ಸಾಂಗ್ ಆಗಲಿ ಲಕ್ಸುರಿ ಆಗಿದೆ. ಅದ್ರ ಬಗ್ಗೆ ಮಾತೇ ಇಲ್ಲ. ಕರ್ನಾಟಕಕ್ಕೆ ಒಬ್ಬರೇ ಬಾಸು, ದಾದಾ ಯಾರು ಗೊತ್ತಾ? ಮಾರ್ಕ್ ಕಿಚ್ಚ. ಹೌದೌದು, ಅದಕ್ಕಿಂತ ಡಿಫ್ರೆಂಟ್ ಆಗಿದೆ. ಅವರು ಸಸ್ಪೆನ್ಸ್ ಆಗಿ ವರ್ಕ್ ಮಾಡ್ತಾ ಇರೋದು ಮೂವಿಲಿ ಸೂಪರ್ ಆಗಿದೆ. ಅಲ್ಟಿಮೇಟ್ ಮೂವಿ. ಇನ್ನು ಮುಂದಕ್ಕೆ ನೋಡಬೇಕು, ಏನಾಗುತ್ತೆ ನೋಡೋಣ ಅಂತ.
ಇಲ್ಲ ಅದು ಬೇರೆ ಇದು ಬೇರೆ, ಅದು ಬೇರೆ. ಅದು ಒಂದೇ ಒಂದು ಪೊಲೀಸ್ ಸ್ಟೇಷನ್ ನಡೆಯೋ ಕತೆ. ಇದು ಡಿಫ್ರೆಂಟ್ ಆಗಿದೆ. ಇದು ಮೂವಿ ಅಂತೂ ಡಿಫ್ರೆಂಟ್ ಆಗಿದೆ. ಅಲ್ಟಿಮೇಟು ಮಾತ್ರ ಬಾಸ್ ಕಿಚ್ಚ ಬಾಸ್ ಬಗ್ಗೆ ಯಾರು ಮಾತಾಡೋಂಗೆ ಇಲ್ಲ. ಚಂದ. ಅವರು ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರು ಅಂದರೆ ವೀರ ಮದಕರಿ, ಚಿತ್ರದುರ್ಗ ಕೋಟೆ ವೀರ ಮದಕರಿ, ಗಂಡು ಮೆಟ್ಟಿದ ನಾಡು. ದಾದಾ ಯಾರು ಗೊತ್ತಾ? ಬಾಸ್ ಒಬ್ಬರೇ, ಬಾಸ್ ಒಬ್ಬರೇ. ಅಭಿನಯ ಚಕ್ರವರ್ತಿ, ಕಿಚ್ಚ ಸುದೀಪ್, ಬಾಷಾ. ಓಕೆ, ಥ್ಯಾಂಕ್ ಯು ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.